ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸ್ವಲ್ಪ ಈಗ ಗಣಿತಗಳು ಚಾಲು ಆಗ್ತಾವ. ಒಂದು ಸ್ವಲ್ಪ ನೋಡ್ರಿ ಹೆಂಗೆ ಇದನ್ನ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ನೋಡ್ರಿ. ನಿಮ್ಗೆ ಸಾಧ್ಯ ಆತಂದ್ರೆ ಇಂಥವು ಸಣ್ಣ ಲೆಕ್ಕಗಳೆಲ್ಲ ನವೋದಯದಾಗ ಬೀಳುತ್ತಿರ್ತಾವ. ಇವಕ್ಕೊಂದು ಕೆಲವೊಂದು ಸ್ವಲ್ಪ ಟ್ರಿಕ್ಸ್ ಇರ್ತಾವ. ಆ ಟ್ರಿಕ್ಸ್ಗಳನ್ನು ಕಲ್ತ್ರಿ ಅಂತಂದ್ರೆ ನಿಮಗೆ ಬಂದ್ಬಿಡ್ತಾವೆ. ಗಣಿತಗಳು ಇರ್ತಾವ. ಈಗಿಂದ ಎಲ್ಲ ರಿವಿಷನ್ ಮಾಡ್ಕೊತ ಹೋಗೋದಿರ್ತದೆ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಎಷ್ಟರಲ್ಲಿ ಅಂದಾಗ ಎಕ್ಸ್ ಎಕಡೆ ಬೀಳುತ್ತದೆ ಅನ್ನೋದನ್ನ ತಿಳ್ಕೊಬೇಕು. ಇನ್ನೊಂದು, ಯಾವ ಸಂಖ್ಯೆಯಲ್ಲಿ 3.004 ಸೇರಿಸಿದಾಗ ಅಂದ್ರೆ ಕೂಡಿಸಿದಾಗ 14 ಬರುತ್ತದೆ. ಒಂದೊಂದು ಭಾಷೆಗಳ ಅರ್ಥ ನೀವು ಮಾಡ್ಕೋಬೇಕು. ಎಷ್ಟರಲ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ, ಯಾವ ಸಂಖ್ಯೆಯಲ್ಲಿ 3.004 ಸೇರಿಸಿದಾಗ ಅಂದ್ರೆ ಕೂಡಿಸಿದಾಗ 14 ಬರುತ್ತದೆ. ಪ್ಲಸ್ ಮತ್ತು ಗುಣಾಕಾರದಲ್ಲಿ ನಿಮಗೆ ಭಾಳ ಈಜಿ ಉತ್ತರ ಬರ್ತಾವ. ಮೈನಸ್ ಮತ್ತು ಭಾಗಾಕಾರ ಲೆಕ್ಕದಾಗ ಮಾತ್ರ ಭಾಜ್ಯ, ಭಾಜಕ, ಭಾಗಲಬ್ಧ ಅಲ್ಲಿ ಏನಾಗ್ತಾವ, ಮೈನಸ್ದಾಗ ವ್ಯವಕಲನ, ವ್ಯವಕಲ್ಯ, ವ್ಯತ್ಯಾಸ ಈ ಪದಗಳನ್ನು ಕಂಡು ಹಿಡಿಯುವಾಗ ಒಂದು ಸ್ವಲ್ಪ ನೀವು ಕೇರ್ ತಗೋಬೇಕು. ಈಗ ನಾ ತಿಳಿಸುವಾಗ ಇದು ಪ್ಲಸ್ ಅದ. ಎಷ್ಟರಲ್ಲಿ ಅಂತಂದ್ರೆ ಯಾವ ಸಂಖ್ಯೆ ಅಂದ್ರೆ ಎಕ್ಸ್ ಮಾಡ್ಕೋರಿ, ಸೇರಿಸಿದಾಗ ಅಂದ್ರೆ ಪ್ಲಸ್ ಮಾಡ್ಕೋರಿ. 3.004 ಕೂಡಿಸಿದಾಗ 14 ಬರುತ್ತದೆ. ಪಾಯಿಂಟ್ ಮಾಡ್ಕಿಸಿದ್ ಎಷ್ಟು ಸ್ಥಾನ, 1, 2, 3 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಇದನ್ನ ಸರಿಯಾಗಿ ತಿಳ್ಕೊಬೇಕು ನೀವು. ಯಾವುದೇ ಒಂದು ಭಿನ್ನ ರಾಶಿ ದೊಡ್ಡವ್ರಿಗೆ ಒಂದು ಬೇಡ 2 ಸಲ ಉದಾಹರಣೆ ಹಾಕಿಬಿಟ್ರೆ ಹುಡುಗರಿಗೂ ತಿಳಿತದ, ದೊಡ್ಡವ್ರಿಗೆ ತಿಳಿತದ. ನಾವು ಕಲಿಬೇಕಾಗ್ಯದ ಎಲ್ಲ ಮಾದರಿ ಅಭ್ಯಾಸಗಳನ್ನು ನೋಡ್ಬೇಕು. ಬರೀ ನವೋದಯ ಕ್ವಶನ್ ಪೇಪರ್ ಮಾಡೆಲ್ ಅಷ್ಟೇ ಬೀಳ್ತಾವ ಅಂತ ತಿಳ್ಕೊ, ಎಲ್ಲ ನಾಲೆಜ್ ಬರ್ತದೆ ಇದ್ರಾಗ. ಈಗ ನೋಡ್ರಿ, ಈಗ ಸ್ವಲ್ಪ ಬೀಜಗಣಿತದ ಶಕ ಬಂದು ಆಮೇಲೆ ಈಗ ಏನಾಗ್ತದೆ, ಈಗ ಎಕ್ಸ್ ಬರೋಬ್ಬರಿ ಏನಾಗ್ತದ, ಈ 3.004 ಏನದ, ಈ ಬರೋಬ್ಬರಿ ಅಚ್ಚಿಗೆ ತೆಗಿಯಾಗ ಚಿನ್ನ ಬದಲಾಗ್ತದೆ. ಪ್ಲಸ್ ಇದ್ದದ್ದು ಏನಾಗ್ತದ, ಮೈನಸ್ ಆಗಿಬಿಡ್ತದೆ. ಅದಕ್ಕೆ ನಾವು ಹೇಳೋದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಈಗ ಏನು ಮಾಡಬೇಕು, ಎಕ್ಸ್ ಬರೋಬ್ಬರಿ 14.000 ಪ್ಲಸ್ 3.04 ಇದ್ದದ್ದು -0.004 ಬರ್ತದ. ಈಗ ಕಳಿಯಲಿರೋದು 10 4 ಆದ್ರೆ 6, ಕೈಲ ಬಂತು 1, 10 1 ಆದ್ರೆ 9, ಕೈಲ ಬಂತು 1, 10 9 ಆದ್ರೆ 1, ಕೈಲ ಬಂತು 1. ಈಗ ನೋಡಿ 4 4 ಆದ್ರೆ 0, 10 10. ಆನ್ಸರ್ ಈಸ್ ಈಕ್ವಲ್ ಟು 10.996. ಎಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಡಿ. ಹಿಂಗ 3-4 ಅಂಶ ಎಷ್ಟನ್ನು ರಲ್ಲಿ, 3-4 ಅಂಶರಲ್ಲಿ 3-4 ಅಂಶದಲ್ಲಿ ರಲ್ಲಿ ಎಷ್ಟನ್ನು ಸೇರಿಸಿದಾಗ 3-4 ಅಂಶದಲ್ಲಿ ಅಂತ ಬರ್ಕೋರಿ, ರಲ್ಲಿ ಎಷ್ಟನ್ನು ಸೇರಿಸಿದಾಗ 11 ದೊರೆಯುತ್ತದೆ. ಎಷ್ಟನ್ನು ಸೇರಿಸಿದಾಗ ಅಂದ್ರೆ ಒಂದೇ, 3-4 ಅಂಶರಲ್ಲಿ ಎಷ್ಟನ್ನು ಸೇರಿಸಿದಾಗ 11 ಬರುತ್ತದೆ. ಇದನ್ನು ಮಾದರಿ ನೋಡೋದು ಮಾಡ್ರಿದು. ಅದು ದಶಮಾಂಶದಾಗ ಬಂತು, ಇದು ಭಿನ್ನ ರಾಶಿ ಒಳಗೆ ಬಂತು. ಯಾವುದೇ ಒಂದು 4 ಗಣಿತಗಳು ನಿಮಗೆ ಬೀಳ್ತಿರ್ತಾವ. ಯಾಕಂದ್ರೆ ಒಂದು ದಶಮಾಂಶ ಬರ್ತದ, ಭಿನ್ನ ರಾಶಿ ಬರ್ತಾವ, ಆಮೇಲೆ ಪೂರ್ಣ ಸಂಖ್ಯೆದಾಗ ಬರ್ತಾವ. ಆಮೇಲೆ 3-4 ಅಂಶಕ್ಕೆ ಎಷ್ಟನ್ನು ಮಾಡೋದಾಯ್ತಂದ್ರೆ ನೀವು ಹೇಳ್ರಿ, ನಾನು ನಿಮಗೆ ತಿಳಿಸ್ತಾನು. ಎಲ್ಲರೂ ಮ್ಯೂಟ್ ಮಾಡ್ರಿ, ಮಾಡಿದ್ದೆಂದು ನೋಡ್ರಿ. 3-4 ಅಂಶರಲ್ಲಿ ಎಷ್ಟನ್ನು ಸೇರಿಸಿದಾಗ ಇಲ್ಲಿ ಪ್ಲಸ್ ಬಂತೀಗ ಬರೋಬ್ಬರಿ 11 ಬರುವುದು. ನೋಡ್ರಿ, ಈಗ ಬಾಯಲ್ಲೇನೆ ಉತ್ತರ ಬರ್ತದೆ. ಈಗ ಹೆಂಗಂತ ನೀವು ಕೇಳ್ರಿ, ಭಾಳ ಲಕ್ಷ ಕೊಟ್ಟು ನೋಡ್ರಿ ನೀವು. ಹಿಂಗಿದ್ದಾಗ ನಿಮ್ಗೆ ಏನ್ರಿ ಸರ್ ಎಲ್ಲ ನೀವು ಟ್ರಿಕ್ಸ್ ಮೇಲೆ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ಉತ್ತರ ಹಂಗೆ ಇರ್ತಾವು. ಹೆಂಗಂತ ಕೇಳ್ರಿ, ಈ 4 ಮತ್ತು 6 ಲಸ ಎಷ್ಟು ಬರ್ತದ, 12 ಬರ್ತದ. ನೋಡ್ರಿ, 12 ಇದ್ದದ್ದು ಇದು ಒಂದೇ, ಇದು ಪೂರ್ಣ ಸಂಖ್ಯೆದಾಗ ಬರೋದಿಲ್ಲ. ಇದು 12 ಯಾವಾಗಲಾದರೂ ಅಂಶ ಛೇದ ಆಗಿರ್ತದಂದ್ರೆ ಉತ್ತರ ಇದೇ ಬರ್ತಿರ್ಬೋದು. ನೋಡೋಣ, ಹಿಂಗೆ ನೀವು ಕ್ರಿಯೇಟಿವ್ ಮೈಂಡ್ ಇರ್ಬೇಕು. ಪಟ್ನಾದೇ ಉತ್ತರ ಬರ್ತದ. ನೀವು ಲೆಕ್ಕ ರೀತಿ ಪ್ರಕಾರ ಮಾಡ್ರಿ, ಬಟ್ ಯಾವ ಲೆಕ್ಕ ಹೆಂಗೆ ನಾವು ಕಂಡು ಹಿಡಿಬೇಕು ಅನ್ನೋದು ಕ್ರಿಯೇಟಿವ್ ಥಿಂಕಿಂಗ್ ಪವರ್ ಭಾಳ ಇಂಪಾರ್ಟೆಂಟ್. ಈಗ ನೀವು ಭಾಳ ಶಾಣೆ ನಾವೇನು ವಿಚಾರ ಮಾಡ್ತಾನೆ, 4 6 12 ಬರ್ತದೆ. ಯಾವ್ದ್ರದಾಗ ಯಾವ ಲೆಕ್ಕದಾಗೂ 12 ಲಾಸ ಇಲ್ಲ.
ಇದು ಛೇದ 12 ಇದೇ ಉತ್ತರ ಆಗ್ಬೋದು ಅಂತ ತಿಳ್ಕೊಂಡು ನಾವು ಈಸಿಯಾಗಿ ಮಾಡ್ಕೊತ ಹೋಗ್ಬಿಡ್ತಾನ. ಎಕ್ಸ್ ಬರೋಬ್ಬರಿ ನೋಡಿ ಬರ್ತದಿಲ್ಲ 1 11 ಆರಾಂಶ. ಇಲ್ಲಿ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಅಂತ ತಿಳ್ಕೊಬೇಕು. ಪ್ಲಸ್ ಇದ್ದದ್ದು ಬರೋಬ್ಬರಿ ಹಚ್ಚಿಕೋತಂದ್ರೆ ಏನಾಗ್ತದ ಮೈನಸ್ ಆಗ್ತದ. -3 4 ಬರೋಬ್ಬರಿ ಲಸ ನೋಡಿ 3 6 4 ಲಸ ತಕ್ಕೋತ್ ಕೊಡ್ತೀರಿ, ತೆಗಿಯಬೇಡ್ರಿ ನೀವು. 3 ಮತ್ತು ಈ 6 4 ಲಸ ಯಾಕೆ ತೆಗಿಬೇಕು, ಏನು ಹಾಕತ್ತದ, ಇದನ್ನ ಹೆಂಗ್ ಮಾಡೋದ್ರಿ ಸರ್ ಅಂತ ನೀವು ಕೇಳ್ಬೋದು. ನಾ ತಿಳಿಸ್ತಾನ. ಯಾವುದೇ ಒಂದು ಲೆಕ್ಕಗಳನ್ನ ಭಿನ್ನ ರಾಶಿಗಳನ್ನ ಮಾಡುವಾಗ ಲಸ ನೀವು ಹೆಚ್ಚು ಬಾಯ್ದಿಂದ ಕಲಿಸ್ತಾನ. ಇದರ ದೊಡ್ಡ ಅಂಕಿ ಯಾವುದು 6 ಬರ್ಕೋರಿ. 6ಕ್ಕೆ ಹೋತು 4 ಹೋಗ್ಲಿಲ್ಲ. 6 2 ಎಷ್ಟು 12 ಮಾಡ್ಕೋರಿ. ಇದರ ಬಗ್ಗೆ ಬರೀರಿ. 6 2 12 ಚೆಕ್ ಮಾಡ್ರಿ. 6 ಹೋತು 4 ಹೋತು, ಅದೇ ಲಸ. ನಾವು ಹಿಂಗೆ ತಿಳ್ಕೊಬೇಕು ಗಣಿತ. ಯಾವ್ದು ಲಸ ಹೆಂಗ್ ಮಾಡ್ತಾರ, ಪ್ರತಿಯೊಂದು ಗಣಿತಕ್ಕೆ ನೀವು ಲಸ ತಕ್ಕೋತ್ ಕೂತಾರ ಅಂದ್ರೆ ಟೈಮ್ ಎಷ್ಟು ಹಾಳಾಗ್ತದ ಅದನ್ನ ನೀವು ವಿಚಾರ ಮಾಡ್ಬೇಕು. ಈಗ ನೋಡಿ 6 2 ಆಮೇಲೆ 4 3 11 2 22 -3 3 9. 12 9 ಆದ್ರೆ ಎಷ್ಟು 3 ಕೈಲ ಮತ್ತು 1 13 13 12 ಅಂಶ. 12 ಒಂದಲ್ಲೇ 12 1 ಉಳಿತು 1 12 ಅಂಶ. ನೋಡಿ ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ ಬಿ. ನಾ ಹೇಳಿದ್ದಲ್ಲ ನೋಡ್ರಿ, ಹಿಂಗ ನಿಮಗೇನ್ ಮಾಡಿರ್ತಾರೆ ಕ್ಲೀವ್ ಇಟ್ಟಿರ್ತಾರೆ ನಾವು ಗಣಿತಗಳ. ಈಗ ನಾ ಹೇಳಿದ್ದೆ ಇದೇ ಉತ್ತರ ಬರ್ತದ ಅಂತ ನಿಮಗೆ ನಾ ಹೇಳಿದೆ. ಯಾಕಂತಂದ್ರೆ ಈ 4 ಮತ್ತು 6 ಏನ್ ಬರ್ತದ 12 ಬರ್ತದ, ಅದು ಭಿನ್ನ ರಾಶಿ ಒಳಗೆ ಬರ್ತದ. ಭಿನ್ನ ರಾಶಿ ಬಂದದ್ದು ಇದು ಒಂದೇ. ಅದಕ್ಕೆ ಉತ್ತರ ಸಂಖ್ಯೆ ನಾ ಏನ್ ಮಾಡಿದ ಬಿ ಹಾಕಿ ಬಿಡ್ರಿ. ಇಂಥ ಕ್ಲೀವ್ಗಳನ್ನ ನೀವು ನವೋದಯ ಟ್ರಿಕ್ಸ್ಗಳನ್ನು ಹೇಳಬೇಕಾಗ್ತದೆ. ನೋಡಿ ಎಷ್ಟರಲ್ಲಿ 18 ಕಳೆದಾಗ ಇದೇ ಒಂದೇ ಹುಷಾರ. ಮೈನಸ್ ಮತ್ತು ಭಾಗಾಕಾರ ನೀವು ಬಹಳ ಕೇರ್ಫುಲಿ ಆಗಿರ್ಬೇಕು. ಒಂದು ಕಚ್ಚಾ ಹಾಕೋಬೇಕು ನೀವು, ಅಂದ್ರೆ ನಿಮ್ಗೆ ಗಣಿತದ ಕಚ್ಚಾ ಅಂದ್ರೆ ನಾ ತೋರಿಸ್ತೀನಿ. ಎಷ್ಟರಲ್ಲಿ ಎಕ್ಸ್ -18 ಕಳೆದಾಗ 42 ಬರುವುದು. ನೋಡಿ ಒಂದು ಹೆಂಗ್ರಿ ಸರ್ ಇದು ಕಚ್ಚಾ ಹಾಕೊಳ್ಳೋದು, ಒಂದು ಸಾದಾ ಒಂದು ಕಚ್ಚಾದಾಗಲ್ಲೇ ನೀವು ಮೈನಸ್ ಲೆಕ್ಕ ಹಾಕೊಂಡು ಬಿಡ್ರಲ್ಲ. ನೋಡ್ರಿ ಬರ್ತದ ಇಲ್ಲ ನೋಡ್ರಿ. ಒಂದು ಕಾರಣ ಈಗ 8 ಇಟ್ಕೊರಿ. 8ರಾಗ 5 ಕಳೆದರೆ ಎಷ್ಟು 3. ನೋಡ್ರಿ ಈಗ ಎದಕ್ಕೆ ಎಕ್ಸ್ ಬಿದ್ದದ, ಇದಕ್ಕೆ ಎಕ್ಸ್ ಬಿದ್ದದ್ರೆ ಇಲ್ಲಿ 8ಕ್ಕೆ ಎಕ್ಸ್ ಬಿತ್ತಂತ ತಿಳ್ಕೊರಿ. ಈ 8 ಬರ್ಬೇಕಾದ್ರೆ ಏನ್ ಮಾಡ್ತೀರಿ, -5 ಹಚ್ಚಕ್ಕೆ ಹಾಕಿದ್ರೆ ಏನಾಗ್ಬಿಡ್ತದೆ +3 ಆಗಿಬಿಡ್ತದಿಲ್ಲ ನೋಡಿ. ಇವೇ ಕ್ಲೀವ್ಗಳು ನಿಮಗೆ ತಿಳಿಬೇಕಾದ್ರೆ ಒಂದು ಕಚ್ಚಾ ಮೈನಸ್ ಹಾಕೊಂಡು ಬಿಡ್ಬೋದು. ಕಚ್ಚಾ ಭಾಗಾಕಾರ ಹಾಕೋರಿ ನೀವು, ಸಾಣದಕ್ಕೂ ಅದೇ ಬರ್ತದ, ಥೋಡದಕ್ಕೂ ಅದೇ ಸೂತ್ರ ಇರ್ತದೆ. ಈಗ ನೀವು ಇದನ್ನ ಏನ್ ಮಾಡ್ಬೇಕ್ರಿ ಸರ್ ಅಂತಂತ ಕೇಳಬೇಡ್ರಿ ನೀವು. ಈಗ ನೀವು ಎಕ್ಸದಲ್ಲಿ ಯಾವ ಸಂಖ್ಯೆಯಲ್ಲಿ 18 ಕಳೆದರೆ 42 ಬರುವುದು. ಇಂಥ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ ರೀತಿ ಗಣಿತಗಳು, ಸೂತ್ರದ ಗಣಿತಗಳು ಮಾಮೂಲಿಯಾಗಿ ಎಲ್ಲರಿಗೂ ಬರ್ತದೆ. ಇದು ಕ್ರಿಯೇಟಿವ್ ಥಿಂಕಿಂಗ್ ಪವರ್ ಅನ್ನೋದು ಚೆಕ್ ಆಗ್ತದೆ ಇದಕ್ಕೆ. ಆಮೇಲೆ ಈ ಎಕ್ಸ್ ಬರೋಬ್ಬರಿ ಏನಾಗ್ತದೆ, ಇದು ಮೈನಸ್ ಹೋಗಿ ಚಿಕ್ಕೋತ ಪ್ಲಸ್ ಆಗ್ತದ. ನೋಡ್ರಿ ಇಲ್ಲೇ ಈ 8 ಬರಬೇಕಾದ್ರ ಇದು ಎಕ್ಸ್ ಬರಬೇಕಾದ್ರ -5 ಬರೋಬ್ಬರಿ 3. ಈ 8 ಬರಬೇಕಾಗಿದೆ ಈಗ ನಿಮಗ. ಈ 8 ಬರಬೇಕಾದ್ರೆ ಮೈನಸ್ ಹೋಗಿ ಬರೋಬ್ಬರಿ ಹಚ್ಚಿಕೋತ ಪ್ಲಸ್ ಆಗಿಬಿಡುತ್ತದ ಅದು. ಹಂಗೆ ನೋಡ್ರಿ ಎಕ್ಸ್ ಬರೋಬ್ಬರಿ ಮುಂದೆ ಏನದ 42 ಅದ. ಮೈನಸ್ ಚಿಕ್ಕ ಹೋತಂದ್ರೆ ಏನಾಗ್ತದ ಪ್ಲಸ್ ಆಯ್ತು. ಬರೋಬ್ಬರಿ ಎಕ್ಸ್ ಬರೋಬ್ಬರಿ 60. ಎಕ್ಸ್ = 60. ನೋಡ್ರಿ ಎಸ್ 60 ನೋಡ್ರಿ ಉತ್ತರ ಸಂಖ್ಯೆ ಡಿ. ಈ ಉತ್ತರಗಳನ್ನ ನೀವು ಮಾಡೋದು ಕಲಿಬೇಕು. 74ರಲ್ಲಿ ಎಷ್ಟನ್ನು ಕಳೆದಾಗ 38 ಬರುತ್ತದೆ. ನೋಡ್ರಿ ಹೆಂಗವ ನೋಡ್ರಿ. 74ರಲ್ಲಿ ಎಷ್ಟನ್ನು ಕಳೆದರೆ 38 ಬರುತ್ತದೆ. ಹೌದಾ? ಈಗ ನಿಮಗೆ ತಿಳಿತು. ಒಂದು ಕಚ್ಚಾ ಹಾಕೋರಿ. ನೋಡಿ 15ರೊಳಗ 8 ಕಳೆದ್ರೆ 7 ಬಂತು. ಎದಕ್ಕೆ ಎಕ್ಸ್ ಬಿದ್ದದ ಈಗ
ಈ ಪದಕ್ಕೆ ಎಕ್ಸ್ ಬಿದ್ದರೆ ಈ ಪದಕ್ಕೆ ನೀವು ಎಕ್ಸ್ ಹಾಕೋರಿ ನೋಡ್ರಿ. ನೋಡಿ 15 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 7. ಈ 8 ಬರಬೇಕಾದ್ರೆ ನೀವೇನ್ ಮಾಡ್ತೀರಿ? 15ರಾಗ 7 ಕಡಿಬೇಕಾಗ್ತದ, ಪ್ಲಸ್ ಈಚಕ್ ಬರ್ತದ, ಈ ಗುಂಪ ಈಚಕ್ ಬರ್ತದ. ನೋಡ್ರಿ ಬರ್ತದಿಲ್ಲ ನೋಡ್ರಿ, ಏನಾಗ್ತದ ನೋಡ್ರಿ. ಅಥವಾ ಮೈನಸ್ ಎಕ್ಸ್ ಈಕ್ವಲ್ ಟು ಇದು ಪ್ಲಸ್ ಇದ್ದದು ಮೈನಸ್ 74 ಕಡಿಮೆ ಮಾಡ್ಕೋರಿ, ಎರಡು ಒಂದೇ ಬರ್ತದ, ಮೈನಸ್ ಆಗಿಬಿಡ್ತದ ಅದು. ನೀವು ಹಂಗೂ ಮಾಡ್ಬೋದು. ಮೈನಸ್ ಎಕ್ಸ್ ಈಕ್ವಲ್ ಟು 38 ಪ್ಲಸ್ ಇದ್ದದ್ದು ಹಚ್ಚಕ್ ಹೋತಂದ್ರೆ ಮೈನಸ್ 74, ಹಿಂಗೂ ಮಾಡ್ಬೋದು. ಈಗ ಇದು ಪ್ಲಸ್ ಇದ್ದದ್ದು ಹಚ್ಚಕ್ ಹೋತಂದ್ರೆ ಮೈನಸ್ 15 ಆಯ್ತು. 15ರಾಗ 7 ಕಳೆದ್ರೆ 8 ಮೈನಸ್ 8 ಮೈನಸ್ ಮೈನಸ್ ಹೋಯ್ತು, ಎರಡು ಒಂದೇ. ನೋಡ್ರಿ, ಈಗ ಮೈನಸ್ ಎಕ್ಸ್ ಈಕ್ವಲ್ ಟು 74ರ 38 ಕಳೀರಿ, 74ರ 38 ಕಳೀರಿ. 14ರ 8 ಆದ್ರೆ 6, ಕೈಲ ಬಂತು 1, 7ರ 4 ಆದ್ರೆ 3. ನೋಡಿ ಮೈನಸ್ 36, ಮೈನಸ್ ಮೈನಸ್ ಹೋಯ್ತು, ಎಕ್ಸ್ ಈಕ್ವಲ್ ಟು 36, ಎಕ್ಸ್ ಈಕ್ವಲ್ ಟು 36. ಉತ್ತರ ಸಂಖ್ಯೆ ಬಿ. ಹಿಂಗೂ ಮಾಡ್ಬೋದು. 74ರ 38 ಕಡಿಬಹುದು. ಅದು ನೋಡಿ 74ರ 38 ಕಡಿ, ಇದನ್ನ ಈ ಕಡೆ ತಂದ್ರೆ ಏನಾಗ್ತದ? ಮೈನಸ್ ಆಗ್ತದ. ಇಲ್ಲಿ ಪ್ಲಸ್ ಅದ, ಮೈನಸ್ ಎಕ್ಸ್ ಈಕ್ವಲ್ ಟು 74, ಇದು 38 ಈಚಕ್ ಬರ್ತಾರೆ ಮೈನಸ್ 38. ಹಿಂಗೂ ಮಾಡ್ಬೋದು. ಏನು ಗಣಿತ ಕೇಳಿ 2-3 ರೀತಿ ತಿಳಿದಲ್ಲ ನಿಮಗಿದು. ಇಂಥ ಮಾದರಿಗಳನ್ನ ನೀವು ತಿಳ್ಕೋಬೇಕು. ಮತ್ತೆ ಇನ್ನೊಂದು ರೀತಿ ಒಳಗೆ ಕಲಿಸ್ತೇನೆ. ಮತ್ತೆ ಇನ್ನೊಂದು ರೀತಿ ನೀವು ತಿಳ್ಕೊಳ್ಳಿ ಅಂತ. ಈಗ 12 ನೀವು 7 ಕಳೆದ್ರೆ 5 ಬಂತು. ಎದಕ್ಕೆ ಎಕ್ಸ್ ಬಿದ್ದದು? ಇದಕ್ಕೆ ಎಕ್ಸ್ ಬಿದ್ದದು. ಈಗ ನೋಡಿ 12 ಮೈನಸ್ ಎಕ್ಸ್ ಈಕ್ವಲ್ ಟು 5. ಇದು ಬರಬೇಕಾದ್ರೆ ಎಕ್ಸ್ ಬರ್ಬೇಕಾದ್ರೆ 12ರಾಗ ನೀವು 5 ಕಳೆದು ಬಿಡ್ರಿ. ಮೈನಸ್ ಎಕ್ಸ್ ಈಕ್ವಲ್ ಟು 12ರೊಳಗೆ 5 ಕಳೆದು ಬಿಡ್ರಿ, ಬರೋಬರಿ. ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು 7. ಇಲ್ಲಿ ಪ್ಲಸ್ ಗುಂಡ್ಲೆ ಮೈನಸ್, ಮೈನಸ್ ಅಂದ್ರೆ ಈಗ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 7, ಮೈನಸ್ ಮೈನಸ್ ಹೋತು, ಎಕ್ಸ್ ಈಕ್ವಲ್ ಟು 7. ಹಿಂಗೂ ಮಾಡ್ಬೋದು. ತಿಳ್ಕೊಂಡು ಮಾಡಿರ್ತಾವ ಗಣಿತಗಳು, ತಿಳ್ಕಲ್ಲ. ನಿಮಗೆ ರೂಢಿ ಆಯ್ತಂದ್ರೆ ಗಣಿತಗಳು ಭಾಳ ಸರಳ ಆಗ್ತಾವ. ಇಂಥ ಗಣಿತಗಳನ್ನು ಕಲಿಬೇಕು ನೀವು. ನೋಡ್ರಿ ಲಾಸ ತೆಗಿದು ಹೆಂಗೆ ತೋರಿಸಿ ನೋಡ್ರಿ, ಚೆನ್ನಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೊಡ್ರಿ.